ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಸರಾಗಿರುವಂಥದ್ದು. ಅವರ ಅಂತಿಮ ಯಾತ್ರೆಗೆ ಸಕಲ ಸಿದ್ಧತೆಗಳು ಕೂಡ ಈಗ ಜರುಗ್ತಾ ಇದೆ. ಒಂದ್ ಕಡೆ ರೇವಣ್ಣರವರ ನಿವಾಸದ ಮುಂಭಾಗ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಾದ ಬಳಿಕ ಅಂತಿಮ ಯಾತ್ರೆಯು ಕೂಡ ನಡೆಯುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಹೂವಿನ ಪಲ್ಲಕ್ಕಿಯು ಕೂಡ ತಯಾರಾಗ್ತಾ ಇದೆ. ಚೆನ್ನಮ್ಮರವರಿಗೆ ಅಂತಿಮ ನಮನ ಸಲ್ಲಿಸುವುದಕ್ಕೆ ಎಲ್ಲ ರೀತಿಯ ತಯಾರಿಗಳಾಗ್ತಾ ಇದೆ. ಬೆಂಗಳೂರಿನಿಂದ ಬಂದಂತಹ ಎಷ್ಟು ಕಾರ್ಮಿಕರು ಇದೀಗ ಒಂದು ಹೂವಿನ ಪಲ್ಲಕ್ಕಿಯನ್ನ ತಯಾರು ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಬಿದಿರಿನಿಂದಲೇ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಹೂವಿನಿಂದ ಆ ಒಂದು ಹೂವಿನ ಪಲ್ಲಕ್ಕಿಯನ್ನು ಅಲಂಕಾರ ಮಾಡುವಂತ ಕೆಲಸವೂ ಕೂಡ ಆಗ್ತಾ ಇರುವಂಥದ್ದು. ಸುಮಾರು 10ಕ್ಕೂ ಹೆಚ್ಚು ಕಾರ್ಮಿಕರು ಈ ಒಂದು ಹೂವಿನ ಪಲ್ಲಕ್ಕಿಯ ನಿರ್ಮಾಣದಕ್ಕೆ ಕೂಡ ಮುಂದಾಗಿರುವಂಥದ್ದು. ಅಂದ್ರೆ ಏನು ದೇವೇಗೌಡರ ಕುಟುಂಬಸ್ಥರ ಸೂಚನೆಯಂತೆ ಆ ಒಂದು ಕಾರ್ಯವು ಕೂಡ ಆಗ್ತಾ ಇದೆ. ಇನ್ನು ಸದ್ಯ ನಮ್ಮ ಜೊತೆ ಕಾರ್ಮಿಕರಿದ್ದಾರೆ, ಮಾತನಾಡಿಸ್ತೀನಿ. ಬ್ರದರ್, ಈ ಒಂದು ಹೂವಿನ ಪಲ್ಲಕ್ಕಿಗೆ ಯಾವ್ಯಾವ ಹೂವನ್ನ ಬಳಸಲಾಗಿದೆ, ಯಾವ ರೀತಿ ತಯಾರು ಮಾಡಲಾಗ್ತಾ ಇದೆ? ಸೊ ಇದು ಸುಗಂಧರಾಜ ಮತ್ತು ರೋಸ್ ಹೂವನ್ನ ಬಳಸಿದಿರಿ. ಅವ್ರು ಯಾರಿದ್ರು ಅದೇ ರೀತಿನೇ ಒಳ್ಳೆ ರೀತಿಯಲ್ಲಿ ಮತ್ತೆ ಸಂಸ್ಕಾರ ಮಾಡ್ತಾ ಇದ್ದೀರಿ. ಸುಮಾರು ಒಂದು 10ರಿಂದ 11 ಜನ ಇದ್ದೀರಿ. ಅವ್ರು ಹೆಂಗ್ ಹೇಳಿದ್ರೆ ಅದೇ ತರ ಮಾಡ್ಕೊಡ್ತಾ ಇದ್ದೀರಿ. ನೀವು ಎಲ್ಲಿಂದ ಬಂದಿರುವಂತದ್ದು ಈ ಒಂದು ಪಲ್ಲಕ್ಕಿ ನಿರ್ಮಾಣ? ನಾವು ಬೆಂಗಳೂರಿಂದ ಸರ್. ನಾವು ಸುಮಾರು ಒಂದು 3-4 ಗಂಟೆಗೆ ನಮಗೆ ನ್ಯೂಸ್ ತಲುಪಿದ್ದು. ನಾವು ಅಲ್ಲಿಂದ ರಾತ್ರಿ ತಲುಪಿದ್ದು, ಬೆಳಗಿನ ಜಾವ ಬಂದು ಸೇರಿದ್ದೀರಿ. ಇವಾಗ ಅದೇನಿದ್ದಾರೆ ಅವ್ರ ಪ್ರಕಾರನೇ ಮಾಡ್ತಾ ಇದ್ದೀರಿ. ಎಷ್ಟೊತ್ತಾಗುತ್ತೆ ಸರ್ ಈ ಒಂದು ಹೂವಿನ ಪಲ್ಲಕ್ಕಿ ನಿರ್ಮಾಣ? ಇದು ಮ್ಯಾಕ್ಸಿಮಮ್ 1 ಅವರ್ 1.5 ಅವರ್ ಬೇಕಾಗುತ್ತೆ ಸರ್ ಮಾಡಕ್ಕೆ. ಹೂವಿಂದ ಎಲ್ಲ ಸೇರಿ ಎಲ್ಲ ಬಿದ್ರಿ ಕಣ್ಣಿಂದ ಮಾಡಿರೋದು ಎಲ್ಲ 1.5 ಅವರ್ ಬೇಕಾಗುತ್ತೆ. ಎಲ್ಲವೂ ಕೂಡ ಬಿದಿರಿನಿಂದಲೇ? ಎಲ್ಲಾನು ಬಿದ್ರಿಂದಲೇ ಸರ್. ಎಲ್ಲಾನು ಬಿದ್ರಿಂದ, ಎಲ್ಲ ಫ್ರೆಶ್ ಹೂವಿಂದಾನೆ ಮಾಡಿರೋದು. ಎಲ್ಲಾನು ಬೆಂಗಳೂರಿಂದಲೇ ಬಂದಿರೋದು. ಇದಿಷ್ಟು ಕಾರ್ಮಿಕರು ಹೇಳ್ತಾ ಇರುವಂತದ್ದು. ಅಂದ್ರೆ ಕುಟುಂಬಸ್ಥರು, ಏನು ದೇವೇಗೌಡರ ಕುಟುಂಬಸ್ಥರು ಸೂಚನೆಯನ್ನು ಕೊಟ್ಟಿದ್ದಾರೆ, ಅವರ ಸೂಚನೆಯಂತೆ ಪಲ್ಲಕ್ಕಿಯು ಕೂಡ ನಿರ್ಮಾಣ ಆಗ್ತಾ ಇದೆ. ಚೆನ್ನಮ್ಮರವರಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ಕೂಡ ಆಗ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.